ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ಬ್ಲಾಗ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಧರ್ಮಸ್ಥಳ ಸಂಘದ್ದು ಒಕ್ಕೂಟ ಪೂಜೆ ಇತ್ತು. ಹಾಗಾಗಿ ಶನಿವಾರ ನೈಟೇ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸಂಘದವರೆಲ್ಲರೂ ದುಡ್ಡು ಹಾಕ್ಕೊಂಡು ಮಾತಾಡಿಕೊಂಡು ಐಟಮ್ ಎಲ್ಲ ತೊಗೊಬಂದು ಒಬ್ಬಟ್ಟು ಮಾಡ್ತಾ ಇರೋದು. ಶನಿವಾರ ಸಂಜೆ 7 ಗಂಟೆಗೆ ಬಾ ಅಂತ ಹೇಳಿ ಮಮತಕ್ಕ ಹೇಳಿತ್ತು. ನನಗೆ 7 ಗಂಟೆಗೆ ಹೋಗೋಕ್ಕಾಗಲಿಲ್ಲ. ವಸಂತ ಆಂಟಿ, ಗೌರಕ್ಕ ಮತ್ತು ಮಮತಕ್ಕ ಎಲ್ಲರೂ ಸೇರಿಕೊಂಡು 7 ಗಂಟೆಗೆ ಬೇಳೆ ಹಾಕಿ ಬೇಳೆ ಬೇಯಿಸ್ಕೊಂಡು ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಮಕ್ಕಳನ್ನ ಬಿಟ್ಟು ಬರೋದಕ್ಕಾಗಲಿಲ್ಲ, ನಮ್ಮ ಮನೆಯವ್ರು ಇಲ್ಲದೆ ಇರೋದ್ರಿಂದ. ಹಾಗಾಗಿ ನಾನು 9 ಗಂಟೆಗೆ ಬಂದೆ. ಅಷ್ಟರಲ್ಲಿ ಇವರು ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಮಮತಕ್ಕ ಹೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದ್ವಿ. ಹೂರ್ಣ ಮತ್ತು ಸಾಂಬಾರಿಗೆ ಎರಡಕ್ಕೂ ಮಿಷಿನ್ಗೆ ಹಾಕ್ಸ್ಕೊಂಬಂದ್ವಿ. ಆಮೇಲೆ ಸಾಂಬಾರಿಗೆಲ್ಲ ಕೂಡಿಸಿದ್ರು ವಸಂತ ಆಂಟಿ ಮತ್ತು ಗೌರಕ್ಕ ಎಲ್ಲರೂ ಸೇರಿಕೊಂಡು. ಒಬ್ಬರು ಹೂರ್ಣ ಉಂಡೆ ಮಾಡಿಕೊಡ್ತಾಯಿದ್ರು, ಒಬ್ಬರು ಕಂಕಣಕ್ಕೆ ಹೂರ್ಣ ಇಕ್ಬಿಟ್ಟು ಮುಚ್ಚಿಕೊಡ್ತಾಯಿದ್ರು, ಮತ್ತು ಇನ್ನೂ ಒಂದು 4 ಜನ ತಟ್ಟುತ್ತಾಯಿದ್ವಿ. ಇದೇ ಥರ ಮಾಡೋದಕ್ಕೆ ಬೇಗನೆ ಆಯಿತು. 1 ಗಂಟೆ ಆಯಿತು ಇದೆಲ್ಲ ಮುಗಿಯೋಷ್ಟರಲ್ಲಿ. ಒಲೆ ಮೇಲೆ ಬೇಯಿಸ್ತಾಯಿದ್ರು, ಮತ್ತು ಒಂದು ಕರೆಂಟಿಂದೊಂದು ಸ್ಟವ್ ಮೇಲೆ ಒಂದಿಬ್ಬರು ಬೇಯಿಸ್ತಾಯಿದ್ರು, ಮತ್ತು ಗ್ಯಾಸ್ ಸ್ಟವ್ ಮೇಲೂ ಒಂದಿಬ್ಬರು ಬೇಯಿಸ್ತಾಯಿದ್ರು. ಒಂದೇ ಒಲೆ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಮಮತಕ್ಕನ ಮಗ ಬೇಯಿಸ್ತಾ ಇದ್ದ. ಒಂದು ಗಂಟೆ ಹೊತ್ತು ಅವನು ಕೂಡ ಬೇಯಿಸ್ಕೊಟ್ಟ ಪಾಪ. ಎಲ್ಲರೂ ಕೂಡ ಸೇರಿಕೊಂಡು ಈ ಥರ ಒಬ್ಬಟ್ಟು ಮಾಡ್ತಾಯಿದ್ವಿ. ರಾತ್ರಿಯೇ ಒಬ್ಬಟ್ಟು ಮತ್ತು ಸಾಂಬಾರು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಆಗುತ್ತೆ. ಅನ್ನ ಮಾಡಿಕೊಂಡು ಹೆಸ್ರುಬೇಳೆ ಮತ್ತು ಹಪ್ಪಳ ತೆಲಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೆಸ್ರುಬೇಳೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಯೇ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಲ್ಟರ್ ಹಾಕ, ನೀನು ಫಿಲ್ಟರ್ ಹಾಕ. ಕುಂತಿರೋದೇ ಕತ್ಲಾಕ್ ಕುಂತಿದ್ಯಾ, ಬೆಳ್ಳಕ್ ತೆಗಿಬೇಕಂತ. ಮಮತಾ ಎಂದ ಕಲ್ತಿದ್ದಿ ಬುದ್ಧಿ ನೀನು ಕೇಳು. ಪಾತ್ರೆ ಬೆಳಗ್ಗೆ ಹಾಕ್ಯಂತಾರಲ್ಲ ಆಗೋ ಹೇಳಮ್ಮಿ ಎಲ್ಲ ನಾವು ಭಾನುವಾರ ಮನೆ ಕಡೆ ಬಂದು ಅಕ್ಕ ಹೇಳು ಅಲ್ಲಿ ಹಂಗೆ ಮಾಡ್ಕೊಡಲ್ಲಿ. ಅವಾಗಿದ್ದು ಬಂದು ಮಾಡಿ ಹಂಗಂದ್ರೆ ನಾವು 6 ಗಂಟೆಯಿಂದಲೂ ಮಾಡಿ ಅಂದಿದ್ಕೆ ಅವಾಗ ನಿನ್ನ ಮೇಲೆ ಸೆಟ್ ಮಾಡ್ಕೊಂಡ್ರದು. ಇನ್ನು ಭಾನುವಾರ ಬೆಳಗ್ಗೆ 10 ಗಂಟೆ ಆಯಿತು. ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಮಮತಕ್ಕವ್ರ ಮನೆ ಹತ್ರ ಬರೋ ಅಷ್ಟರಲ್ಲಿ ಮಮತಕ್ಕ ಮತ್ತು ವಸಂತ ಆಂಟಿ ಅವರೆಲ್ಲ ಸೇರ್ಕೊಂಡು ಗೌರಕ್ಕ ಎಲ್ಲ ಅನ್ನ ಕೂಡ ಬಸ್ಬಿಟ್ಟು ಹೆಸ್ರುಬೇಳೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಪ್ಪಳ ಎಲ್ಲ ತೇಲ್ಸಿಟ್ಟಿದ್ರು. ಮತ್ತು ಎಲ್ಲ ಆಟೋಗೆ ಇಟ್ಕೊಂಡು ನಾವು ಕೂಡ ಬಂದ್ವಿ. ಚಿಕ್ಕಪಾಲಹಳ್ಳಿಲಿ ಇದು ಪೂಜೆ ಮಾಡ್ತಾ ಇರೋದು. ಒಟ್ಟು ಎಲ್ಲ ಸಂಘದವ್ರೂ ಬಂದಿದ್ದರು. ಇವಾಗ ಪೂಜೆ ಮಾಡ್ತಾ ಇರೋದು ಮಾತ್ರ 2 ಸಂಘದವರು. ನಮ್ಮ ಸಂಘದಲ್ಲಿ 10 ಜನ ಇದ್ದೀವಿ, ಇನ್ನೊಂದು ಸಂಘದಲ್ಲಿ 6 ಜನ ಇದ್ದಾರೆ. 2 ಸಂಘ ಸೇರಿಕೊಂಡು ಒಟ್ಟಿಗೆ ಮಾಡ್ತಾ ಇರೋದು. ಒಬ್ಬೊಬ್ಬರು 200 ರೂಪಾಯಿ ಹಾಕ್ಕೊಂಡು ಒಟ್ಟು 3200 ರೂಪಾಯಿ ಆಗಿತ್ತು. ಎಲ್ಲ ಐಟಮ್ ಎಲ್ಲ ಅಂಗಡಿಯಿಂದನೇ ತೊಗೊಬಂದಿರೋದು. ಇದು ಪೂಜೆಗೆ ಫೋಟೋಕ್ಕೆ ಹಾಕೋಕ್ಕೆ ಹಾರ ಮಾತ್ರ ಹೂವು ತರಿಸ್ಕೊಟ್ಟಿದ್ರು. ಅದು ವಸಂತ ಆಂಟಿ ಮಗನೇ ಏರ್ಸ್ಕೊಟ್ಟಿದ್ದ, ತುಂಬ ಚೆನ್ನಾಗಿ ಏರ್ಸ್ಕೊಟ್ಟಿದ್ದ. ಇನ್ನು ಇದು ಅಧ್ಯಕ್ಷರು ಬರ್ತಾರಲ್ಲ ಅವ್ರಿಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ, ಅವ್ರಿಗೆ ಕೊಡೋದಕ್ಕೆ ವೆಲ್ಕಮ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಮಮತಕ್ಕ, ವಸಂತ ಆಂಟಿ ಅವರೆಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು
ಎಲ್ಲನೂ ಬೇಗ ಬೇಗ ಆಗುತ್ತೆ. ಒಂದು 2 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ನಾವು ಇನ್ನೂ ಅಡುಗೆ ಮಾಡ್ಕೊಂಡು ಎಲ್ಲ ಅಲ್ಲಿಂದನೇ ತೊಗೊಬಂದಿದ್ವಿ ಎಲ್ಲ. ಹಾಗಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮತ್ತು ಕಲಶಕ್ಕೆ ದಾರ ಸುತ್ಕೊಡು ಅಂದರು. ನನಗೆ ಬರಲ್ಲ ಅಂದೆ. ಹಾಗಾಗಿ ಮಮತಕ್ಕನೇ ಸುತ್ಕೊಡ್ತಾಯಿತ್ತು. ಮಮತಕ್ಕ ಮತ್ತು ಎಲ್ಲರೂ ಸೇರಿಕೊಂಡು ಈ ಥರ ಸುತ್ತುತ್ತಾ. ನಾನು ಬರೀ ದಾರ ಬಿಡಿಸ್ಕೊಡ್ತಾಯಿದ್ದೆ. 2 ಎಳೆಗೆ ಮಾಡಿಕೊಡು ಅಂತಂದರು. ಹಾಗಾಗಿ ನನಗೆ ಕಲಶಕ್ಕೆ ನಾನು ಯಾವತ್ತೂ ಸುತ್ತಿಲ್ಲ, ನನಗೆ ಬರಲ್ಲ ಅಂದೆ. ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದರು. ವಸಂತ ಆಂಟಿಯವರು ಹಾರ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೋಟೋಗೆ ಅಂತ ಹೇಳ್ಬಿಟ್ಟು ಮಂಜುನಾಥ ಸ್ವಾಮಿಗೆ. ನನ್ನ ಮಕ್ಳನ್ನೂ ಕೂಡ ಕರ್ಕೊಬಂದಿದ್ದೆ ನಾನು. ನನ್ನ ಮಕ್ಕಳನ್ನ ಮನೇಲಿ ಬಿಟ್ಟು ಬಂದರೆ ಅವ್ರು ಇರಲ್ಲ ಅಂತ ಹೇಳ್ಬಿಟ್ಟು. ನಾನು ಎಲ್ಲಿಗೆ ಹೋದ್ರೂ ಮಕ್ಕಳನ್ನ ಬಿಟ್ಟು ಬರಲ್ಲ, ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿದರು. ಇವಾಗ ಪೂಜೆ ಮಾಡ್ತಾ ಇರೋದು ಮಮತಕ್ಕನೇ. ಇಲ್ಲಿ ಯಾವುದೇ ಅರ್ಚಕರಿಲ್ಲ, ಮಮತಕ್ಕನೇ ಪೂಜಾರಪ್ಪ ಇವಾಗ ಇಲ್ಲಿ. ಎಲ್ಲ ಸಂಘದವ್ರೆಲ್ಲರೂ ಬರ್ತಾಯಿದ್ರು ಒಬ್ಬೊಬ್ಬರೇ. ನಾವು 2 ಸಂಘದವರು ಬಂದಿದ್ವಿ ನಮ್ಮೂರಿಂದ. ಚಿಕ್ಕಮಗಳೂರಿಗೂ ನಮ್ಮೂರಿಗೂ 1 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂತಂದರು. ಫಸ್ಟು ಎಲ್ಲ ಪೂಜೆಗೆ ಇನ್ನೂ ಮಾಡಿಲ್ಲ, ಎಲ್ಲ ರೆಡಿ ಮಾಡಿದರು. ಫಸ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತಂದರು. ಹಾಗಾಗಿ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ನಮ್ಮ ಸಂಘದವರೆಲ್ಲ ಸೇರಿ 1 ಫೋಟೋ ತೆಗೆಸ್ಕೊಂಡ್ವಿ. ಮತ್ತು 2 ಸಂಘದವರು ಸೇರಿ 1 ಫೋಟೋ ತೆಗೆಸ್ಕೊಂಡ್ವಿ. ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡು ಆಮೇಲೆ ಮಮತಕ್ಕ ಬಾಳೆಹಣ್ಣೆಲ್ಲ ಮುರಿದಿಕ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿತ್ತು. ಎಲ್ಲರೂ ಬಂದಿದ್ದರು. ಅಧ್ಯಕ್ಷರು ಒಬ್ಬರು ಬರಬೇಕಿತ್ತು. ಬಂದಮೇಲೆ ವೆಲ್ಕಮ್ ಮಾಡೋಣ, ಉದ್ಘಾಟನೆ ಮಾಡಿದ್ರಾಯ್ತು ಆಮೇಲೆ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ಲೈನಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾಯಿತ್ತು ಗಂಗಕ್ಕ. ಎಲ್ಲರೂ ಲೈನಲ್ಲಿ ಕೂತಿದ್ರು. ಸುಮಾರು ಒಂದು 50 ಜನ ಬಂದಿದ್ದರು. ಪೂಜೆ ಎಲ್ಲ ಚೆನ್ನಾಗಾಯಿತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಲೈಕು, ಒಂದು ಕಮೆಂಟ್ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಎಲ್ಲರೂ ಬಂದು ಕೂತಿದ್ದಾರೆ. ಇವಾಗ ಪೂಜೆ ಕೂಡ ಮಾಡ್ತಾವ್ರೆ ಮಮತಕ್ಕಂದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲಕ್ಷ್ಮೀ ಪ್ರಪಂಚ ಅಂತ ಹೇಳಿ. ಅವರು ಟೈಲರಿಂಗ್ ವಿಡಿಯೋಸ್ ಹಾಕ್ತಾರೆ ಜಾಸ್ತಿ. ಯಾರಿಗಾದರೂ ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಇವಾಗ ಊದುಗಡ್ಡೆ ಎಲ್ಲ ಬೆಳಗ್ಬಿಟ್ಟು ಮಂಗಳಾರತಿ ಬೆಳಗ್ತಾವ್ರೆ. ಮಂಗಳಾರತಿ ಬೆಳಗ್ಬಿಟ್ಟು ಎಲ್ರಿಗೂ ಆರತಿ ಕೊಟ್ಟರೆ ಪೂಜೆ ಎಲ್ಲ ಆಗುತ್ತೆ. ಆಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಲೆ ಅಡಿಕೆ ಕೊಟ್ಟು ನಂತರ ಅಧ್ಯಕ್ಷರು ಬಂದರು. ಅಷ್ಟರಲ್ಲಿ ಉದ್ಘಾಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಸಂಘದಲ್ಲೊಬ್ಬರು ಮತ್ತು ಇನ್ನೊಂದು ಸಂಘದಲ್ಲೊಬ್ಬರು ಇಟ್ಕೊಂಡು ಆರತಿ ಬೆಳಗಿ ಆಮೇಲೆ ಇವಾಗ ಎಲ್ರಿಗೂ ಆರತಿ ಕೊಡ್ತಾವ್ರೆ. ಆರತಿ ಕೊಟ್ಟಾದಮೇಲೆ ಒಬ್ಬರು ಅರಿಶಿನ ಕುಂಕುಮ ಕೊಡ್ತಾಯಿದ್ರು, ಒಬ್ಬರು ಎಲ್ರಿಗೂ. ಇನ್ನೊಬ್ಬರು ಎಲೆ ಅಡಿಕೆ ಕೊಡ್ತಾಯಿದ್ರು. ಕೊಟ್ಟಾದಮೇಲೆ ಉದ್ಘಾಟನೆ ಮಾಡ್ತಿದ್ದಾರೆ ಇವಾಗ. ಅಧ್ಯಕ್ಷರು ಕೂಡ ಬಂದಿದ್ದರು. ಇವರು ಚಿಕ್ಕಪಲ್ಲಳ್ಳಿಯವರು ಮತ್ತು ಇನ್ನೊಂದು ಸಂಘದವ್ರು ಒಬ್ಬರು, ಇಬ್ಬರು ಸೇರಿಕೊಂಡು ಉದ್ಘಾಟನೆ ಮಾಡಿದ್ರು. ಮಾಡಿ ಆದಮೇಲೆ ಇಲ್ಲಿ ಅನ್ನಪೂರ್ಣ ಸದಾಪೂರ್ಣ ಅದು ಒಂದು ಹಾಡು ಹೇಳಿ ಉದ್ಘಾಟನೆ ಮಾಡಿ ಆದಮೇಲೆ ಬನ್ನಿ ಹಾಗೆಯೇ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದರು. ಎಲ್ಲರೂ ಹೋಗಿ ದೀಪ ಹಚ್ಚಿ, ಇನ್ನೂ ಸ್ವಲ್ಪ ಹಚ್ಚೋದಿತ್ತು. ಅವರು ಒಂದು ಕಡೆ ಮಾತ್ರ ಹಚ್ಚಿದ್ರು, ಇನ್ನೂ 2 ಕಡೆ ಹಚ್ಚೋದಿತ್ತು. ಹಚ್ಚಿಬಿಟ್ಟು ಉದ್ಘಾಟನೆ ಮಾಡಿದ್ದಾಯಿತು. ವಿಡಿಯೋ ಮಾಡ್ಕೊಳ್ಳೋರೆಲ್ಲ ವಿಡಿಯೋ ಮಾಡ್ತಾಯಿದ್ರು. ವಿಡಿಯೋಗ್ರಾಫರ್ ನನ್ನ ಮಗಳೇ ಇಲ್ಲಿ. ಎಲ್ಲ ವೀಡಿಯೋಸ್ ನನ್ನ ಮಗಳೇ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ಎಲ್ಲರೂ ಸೇರಿಕೊಂಡು ಉದ್ಘಾಟನೆ ಅಂತೂ ಮಾಡಿದ್ದಾಯಿತು. ನಂತರ ಇಲ್ಲಿ ಗಂಗಕ್ಕ ಸ್ವಲ್ಪ ಹೊತ್ತು ಭಾಷಣ ಮಾಡ್ತು ಸಂಘದ ಬಗ್ಗೆ. ಅಂದರೆ ಮೀಟಿಂಗ್ ಅವ್ರು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ರು. ನಂತರ ಮಮತಕ್ಕ ಕೂಡ ಒಂದು ಸ್ವಲ್ಪ ಸಂಘದ ಬಗ್ಗೆ ಏನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಿದ್ರು. ನಮಗೂ ತಿಳುವಳಿಕೆ ಹೇಳ್ಕೊಟ್ರು. ನಾನು ಫಸ್ಟು ಯಾವುದೇ ಸಂಘಕ್ಕೆ ಸೇರಿರಲಿಲ್ಲ. ಒಂದು 2 ವರ್ಷದಿಂದ ಇತ್ತೀಚೆಗೆ ನಾನು ಸಂಘಗಳಿಗೆ ಸೇರಿದ್ದು ನಾನು. ಯಾಕಂದರೆ ಮನೇಲೇ ಇರ್ತಾಯಿದ್ದೆ, ನನಗೂ ಕೂಡ ಟೈಮ್ ಪಾಸ್ ಆಗ್ತಾಯಿರಲಿಲ್ಲ. ಈ ಸಂಘಕ್ಕೆ ಸೇರಿದ ಮೇಲೆ ನನಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತ ಇರುತ್ತೆ. ಯಾಕಂದರೆ ಮಕ್ಕಳನ್ನು ನೋಡ್ಕೊಂಡು ಮನೆಯಲ್ಲೇ ಇದ್ದರೆ ನನಗೂ ಕೂಡ ಬೋರ್ ಆಗೋದು. ಯಾವಾಗಲೂ ಮನೆ ಕೆಲಸ, ಮಕ್ಕಳು ಇದರಲ್ಲೇ ಇರ್ತಾಯಿದ್ದೆ. ಇವಾಗ ಹಿಂಗೆ ಸಂಘ ಇದ್ದಾಗ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ವ, ಆವಾಗ ಒಂದು ಸ್ವಲ್ಪ ನೆಮ್ಮದಿ ಅಂತ ಸಿಗುತ್ತೆ. ಹೊರಗಡೆ ಹೋದಾಗ ಸಂಘಕ್ಕೂ ಮತ್ತು ಮೀಟಿಂಗ್ಗಳಿಗೂ ಅವಾಗೆಲ್ಲ ಹೋದಾಗ. ಮತ್ತು ಅದಾದಮೇಲೆ ಗಂಗಕ್ಕ ಸಂಘದ ಬಗ್ಗೆ ಮೀಟಿಂಗ್ ಮಾಡ್ತಾಯಿತ್ತು. ಆವಾಗ ನನ್ನ ಮಗಳು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿದ್ಲು, ಅವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವರು ಗ್ರೂಪಿಗೆ ಹಾಕಬೇಕಲ್ಲ, ಹಾಗಾಗಿ ಫೋಟೋಸು ತೆಗೆದಿದ್ಲು, ಒಂದಷ್ಟು ವೀಡಿಯೋಸ್ ಕೂಡ ಮಾಡಿಕೊಟ್ಲು. ಇವಾಗ ಸಂಘದ ಬಗ್ಗೆ ಮಮತಕ್ಕ ಒಂದು 2 ಮಾತುಗಳನ್ನ ಮಾತಾಡಿದ್ರು, ಚೆನ್ನಾಗಿ ಹೇಳ್ಕೊಟ್ರು. ಸಂಘಕ್ಕೆ ಯಾವ ಥರ ಸಂಘನ ಮೇಂಟೈನ್ ಮಾಡಬೇಕು ಅಂತ. ಸಂಘ ಎಲ್ಲ ಮುಗಿಸಿ ಆದಮೇಲೆ ಅಡುಗೆ ಎಲ್ಲ ಅಲ್ಲಿಂದಲೇ ಮಾಡ್ಕೊಂಬಂದಿದ್ವಲ್ವ,
ಇವಾಗ ಎಲ್ರಿಗೂ ಊಟಕ್ಕೆ ಬಡಿಸ್ತಾವ್ರೆ. ಸುಮಾರು ಒಂದು 50 ಜನ ಇದ್ದರು. ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು, ಹೆಸರುಬೇಳೆ, ಹಪ್ಳ, ಉಪ್ಪಿನಕಾಯಿ ಇಷ್ಟೇ ಮಾಡಿದ್ದು. ಸಿಂಪಲ್ಲಾಗಿತ್ತು, ಚೆನ್ನಾಗಿತ್ತು ಊಟ. ಎಲ್ರಿಗೂ ಕೂಡ ಬಡಿಸ್ತಾವ್ರೆ. ನಮ್ಮ ಮನೆಯವ್ರು ಕೂಡ ಬಂದಿದ್ರು ಇಲ್ಲಿಗೆ ಊಟಕ್ಕೆ. ಮಕ್ಕಳು ಕೂಡ ಇಲ್ಲೇ ಇದ್ರಲ್ವ. ಮತ್ತು ಇವರು ಸಂಘದ್ದೇನೋ ಬರ್ಕೊಳ್ಳೋಂಥದ್ದು ಬರ್ಕೊತಾ ಇದ್ರು, ಮತ್ತು ಊಟ ಮಾಡೋವಂಥರೆಲ್ಲ ಊಟ ಮಾಡ್ತಾಯಿದ್ರು. ನಾವು ಇವ್ರಿಗೆಲ್ಲ ಊಟಕ್ಕೆ ಬಡಿಸಿದ್ದಾದ್ಮೇಲೆ ನಾವು ಊಟ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 2 ಗಂಟೆ 2 ಕಾಲೇನೋ ಆಗಿತ್ತು ಮನೆಗೆ ಬಂದಾಗ. ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಮಹಾಮಂಗಳಾರತಿ ಮಾಡ್ತಾವ್ರೆ. ಯಾಕಂದರೆ ಫೋಟೋ ಎಲ್ಲ ತೆಗಿಬೇಕಲ್ಲ, ತೆಗೆದು ಕೊಟ್ಬಿಟ್ಟು ಹೋಗಬೇಕು. ಹಾಗಾಗಿ ಲಾಸ್ಟಲ್ಲಿ ಫೋಟೋ ಚೆನ್ನಾಗಿದೆ ಇಲ್ಲ ಹಾರ ಎಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ ಸೇರಿಕೊಂಡು. ಹಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಸಂತ ಆಂಟಿ ಮಗ ಏರಿಸ್ಕೊಟ್ಟಿರೋದು. ತುಂಬ ಚೆನ್ನಾಗಿ ಏರಿಸಿದ್ದ. ಮತ್ತು ಎಲ್ಲರೂ ಸೇರಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ನಮ್ಮ ಸಂಘದವ್ರು ತೆಗೆಸ್ಕೊಂಡಿರೋದು, ಮತ್ತು 2 ಸಂಘದವ್ರು ಸೇರಿ ತೆಗೆಸ್ಕೊಂಡಿರೋವು, ಮತ್ತು ನಾನು ನಮ್ಮ ಮಮತಕ್ಕ ಸೇರಿ ತೆಗೆಸ್ಕೊಂಡಿರೋವು ಎಲ್ಲ ಫೋಟೋಸು ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.